ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಹಿರಿಯ ನಿರ್ದೇಶಕ ಜೋ ಸೈಮನ್ ಅವರು ನಿಧನ ಆಗಿರುವಂಥದ್ದು. ಸೊ ಇಡೀ ಚಿತ್ರ ಏನು ಹೇಳಿದ್ರು ಸುಮ್ಮನೆ ನಾಡು ನುಡಿ ಅಂತೆ. ಹುಟ್ಟು ಆಕಸ್ಮಿಕ, ಸಾವು ಅನ್ನೋದು ನಿಶ್ಚಿತ. ಅದನ್ನು ಭಗವಂತ ಬರೆದು ಬಿಡ್ತಾನೆ. ಅವನು ಕಳಿಸಿದ್ದಾನೆ, ಅವತ್ತು ನಡ್ಕೊಂಡು ಹೋಗ್ಬೇಕು ಅಷ್ಟೇ. ನಿನ್ನೆ ವಾಣಿಜ್ಯ ಮಂಡಳಿಯಲ್ಲಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಒಳಗೆ ಮೀಟಿಂಗ್ ನಡೀತಾ ಇತ್ತು. ನಮ್ಮ ಪಕ್ಕದಲ್ಲೇ ಕೂತರು. ನಾನು, ನಮ್ಮ ಕೆ ವಿ ಚಂದ್ರಶೇಖರು, ಥಾಮಸ್ ಡಿಸೋಜ, ಹುಬ್ಬಳ್ಳಿ ಬಾಬ್ಜಿ ಅವರು, ನಾರಾಯಣ ರೆಡ್ಡಿ ಅವರೆಲ್ಲ ಪಕ್ಕದಲ್ಲೇ ಕೂತಿದ್ದೀವಿ, ಮಾತಾಡ್ತಾ ಇದ್ದೀವಿ. ಮಾತಾಡ್ತಿರ್ಬೇಕು, ಯಾಕೋ ಸ್ವಲ್ಪ ಯಾವುದೋ ವಿಷಯದಲ್ಲಿ ರೈಸ್ ಆದರು ಅವರು. ನಾನು ಸುಮ್ಮನೆ ರೀ, ಏನಾಗಲ್ಲ, ಬಂದು ಕೂತ್ಕೊಳ್ರಿ ಸುಮ್ಮನೆ ಅಂತ ಹೇಳಿದೆ. ಕೂತ್ಕೊಂಡ್ರು ಅಷ್ಟೇ. ಕೂತ್ಕೊಂಡ್ರು. ತಕ್ಷಣ ಹಾಕೋ ಸ್ವಲ್ಪ ತಲೆ ಕೆಳಗೆ ಹಾಕಿದ್ರು. ತಕ್ಷಣ ಕರ್ಕೊಂಡು ಮಲ್ಲಿಗೆ ಹಾಸ್ಪಿಟ್ಲ್ ಕರ್ಕೊಂಡು ಹೋದ್ವಿ. ಇಂಜೆಕ್ಷನ್ ಎಲ್ಲ ಕೊಟ್ಟರು. ಆದರೂ ಕೂಡ ನಾನು ಮೊದಲೇ ಹೇಳಿದ್ನಲ್ಲ, ಹಾಗೆ ನಾವೇನೇ ಮಾಡಿದ್ರು ಕೂಡ ಅವ್ನು ಕರೆದಾಗ ನಾವು ಹೋಗಲೇಬೇಕು. ಹಾಗೆ ಒಟ್ಟಲ್ಲಿ ಏನಪ್ಪ ಅಂದರೆ, ಮನುಷ್ಯ ಹೋದ್ಮೇಲೆ ಅವನು ಒಳ್ಳೆತನ, ಅವನ ಕೆಲಸಗಳು ಉಳ್ಕೊಳ್ತೇವೆ ವಿನಃ ಬೇರೆ ಯಾವುದೋ ಜೊತೆ ಬರೋದಿಲ್ಲ. ನಿನ್ನೆ ಇಸಿ ಮೀಟಿಂಗ್ ನಡಿಬೇಕಾದ್ರೆ ದೊಡ್ಡ ಚರ್ಚೆ ಆಯ್ತಂತೆ. ಅಂಥದ್ದು ಏನಿಲ್ಲ ರೀ, ಮಾಮೂಲಿ ರೀ. ಮೀಟಿಂಗ್ ಅಂದಮೇಲೆ ಇದ್ದೇ ಇರ್ತಲ್ಲ ಬಿಟ್ಟು, ಚರ್ಚೆನಿಲ್ಲ ಏನಿಲ್ಲ, ನಡೀತಾ ಇತ್ತು ಅಷ್ಟೇ. ಬೇರೆ ಇನ್ಯಾವುದು ವಿಧದ ಅಹಿತಕರ ಘಟನೆ ನಡೀಲಿಲ್ಲ. ಸಾರಾ ಗೋವಿಂದ್ ಅವರಿಗೆ ಮತ್ತೆ ಜೋಸೆಫಿನವರಿಗೆ ಮಾತಿನ ಚಕಮಕಿ ಆಯಿತು. ಇಲ್ಲ, ಏನು ಅದೆಲ್ಲ ಸುಳ್ಳ. ನಾನು ಒಪ್ಕೊಳ್ಳೋದೇ ಇರೋದು. ನಾನು ಅಲ್ಲೇ ಇದ್ನಲ್ಲ. ಅವ್ರು ಮಾತಾಡ್ತಾ ಇದ್ರು, ಸಾರಾ ಗೋವಿಂದ್ ಇರಿ ಜೋಸೆಫಿನವ್ರೆ ಅಂತ ಹೇಳಿದ್ರು ಅಷ್ಟೇ. ಬೇರೆ ಯಾವ ವಿಧವಾದಂಥ ಅಂಥ ಅಹಿತಕರ ಘಟನೆಗಳು ನಡೆದಿಲ್ಲ ಅಲ್ಲಿ. ಯಾಕೆಂದರೆ ಆ ಥರ ಮನುಷ್ಯ ಅಲ್ಲ ನಮ್ಮ ಜೋಸೆಫಿನವರು. ಯಾವಾಗಲೂ ನಗ್ನಗ್ತು ಮಾತಾಡ್ತಕ್ಕಂಥ ವ್ಯಕ್ತಿ. ನಿರ್ಮಾಪಕನಾಗಿ, ನಿರ್ದೇಶಕನಾಗಿ, ಕಲಾವಿದರಾಗಿ ಅವ್ರು ಅನೇಕ ಕೆಲಸಗಳನ್ನು ಮಾಡಿದ್ದಾರೆ. ಒಳ್ಳೆ ಸಿನಿಮಾಗಳನ್ನು ತೆಗೆದಿದ್ದಾರೆ. ಜೊತೆಗೆ ಒಳ್ಳೊಳ್ಳೆ ಪಾತ್ರಗಳನ್ನು ಮಾಡಿದ್ದಾರೆ. ನಿಜವಲ್ಲೂ ಕೂಡ ನಾನು ಹೇಳಿದ್ನಲ್ಲ ಮೊದಲೇ, ಯಾವುದೂ ನಮ್ಮ ಕೈನಲ್ಲಿಲ್ಲ, ಎಲ್ಲವೂ ಇದೆ. ಭಗವಂತ ಎಲ್ಲನೂ ಕೊಟ್ಟಿದ್ದಾನೆ. ಆದರೆ ಈ ಸಾವು ಅನ್ನೋದನ್ನು ಅವನಿಟ್ಕೊಂಬಿಟ್ಟು ಆಟ ಆಡ್ತಾಯಿದ್ದಾನೆ. ನಾವು ಮಾತಾಡ್ತಾ ಇದ್ದೀವಿ, ನಾವು ಏನಾರು ಹೇಳಿದ್ವಿ ಎಲ್ಲ ಬೈತೀರಿ. ನಮಗೂ ಕಾಲ ಹತ್ರ ಬರುತ್ತೆ ಅಂತ ಅಂದ್ಕೊಳ್ಳೋಣ. ಯಾಕೆ ಯಾರಾಗ ಹುಟ್ಟಿದ ಮೇಲೆ ಒಂದು ಸಾವು ಬರಲೇಬೇಕಲ್ವಾ. ಹಾಗೆ ಒಳ್ಳೆಯ ವ್ಯಕ್ತಿ. ಆ ಗುಣಗಳು ಮಾತ್ರ ಬರ್ತದೆ ವಿನಃ ಇನ್ನೇನು ಹೇಳಲಿಕ್ಕಾಗಲ್ಲ. ನಾವು ನಗುಮೊಗದ ಸಿಂಗಾರ ಪುರುಷ. ಯಾವಾಗ ನಗ್ತಾ ಇರೋರು, ಮಾತಾಡ್ತಾ ಇರೋರು, ನಗ್ನಂತ ಕೂತ್ಕೊಳ್ಳೋರು, ಮಾತಾಡೋರು. ಅದು ಭಾಳ ಖುಷಿ ಆಗೋದು. ನಿಜವಲ್ಲೂ ಕೂಡ ಅವ್ರ ಆತ್ಮ ಶಾಂತಿ ಸಿಗಲಿ. ನಾವು ಎಲ್ಲರಿಗೂ ಪ್ರಾರ್ಥನೆ ಮಾಡೋಣ, ಒಳ್ಳೆಯದಾಗಲಿ. ನಮಸ್ಕಾರ.